ಕಾಂಗ್ರೆಸ್ನ ಬಳಿಕ ಎನ್ಡಿಎ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಶ್ರೀರಾಮ ಹಾಗೂ ರಾಮ ಮಂದಿರದ ವಿರುದ್ಧ ನಾಲಿಗೆ ಹರಿಬಿಟ್ಟಿವೆ. ಈ ಹಿಂದೆ ಹಿಂದೂ ಧರ್ಮವನ್ನ ಮಲೇರಿಯಾಗೆ ಹೋಲಿಸಿದ್ದಂಥ ತಮಿಳುನಾಡು ಸಿಎಂ ಸ್ಟಾಲಿನ್ ಪುತ್ರ ಉದಯನಿಧಿ ರಾಮ ಮಂದಿರದ ವಿರುದ್ಧ ಹರಿಹಾಯ್ದಿದ್ದಾರೆ. ಅಯೋಧ್ಯೆಯಲ್ಲಿದ್ದ ಮಸೀದಿ ಕೆಡವಿ ರಾಮ ಮಂದಿರ ಕಟ್ಟಿದ್ದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಟಾಲಿನ್ ಪ್ರತಿಪಾದನೆ ಮಾಡಿದ್ದಾರೆ. ಈ ಹಿಂದೆ ತಮಿಳುನಾಡು ಮಾಜಿ ಸಿಎಂ ಕರುಣಾನಿಧಿ ಕೂಡ ರಾಮನ ಅಸ್ತಿತ್ವವನ್ನು ಪ್ರಶ್ನಿಸಿ ಅವಮಾನಿಸಿದ್ದರು. ಉದಯನಿಧಿ ಹೇಳಿಕೆ ಕುರಿತು ವಿಪಕ್ಷಗಳ ಒಕ್ಕೂಟದ ಯಾವುದೇ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆ ಮೂಲಕ ಪರೋಕ್ಷವಾಗಿ ಮಿತ್ರ ಪಕ್ಷದ ಬೆಂಬಲಕ್ಕೆ ನಿಂತಿದ್ದಾರೆ. ಅಯೋಧ್ಯ ರಾಮನ ವಿಚಾರದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡುತ್ತಿರುವ ಕಾಂಗ್ರೆಸ್ ಸಚಿವರ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಶ್ರೀರಾಮನನ್ನ ಟೂರಿಂಗ್ ಟಾಕೀಸ್ ಗೊಂಬೆ ಎಂದ ಸಚಿವ ರಾಜಣ್ಣ ಹೇಳಿಕೆಯನ್ನ ರಾಮ ಭಕ್ತರು ಕ್ಷಮಿಸಲ್ಲ ಅಂತ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಹೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ನಾಯಕರಿಗೆ ಸರಿಯಾಗಿ ಶ್ಲೋಕ ಹೇಳೋಕೆ ಬರೋದಿಲ್ಲ ಎಂದಿದ್ದ ಪ್ರಿಯಾಂಕ್ ವಿರುದ್ಧವೂ ರಾಜೀವ್ ಹರಿಹಾಯ್ದಿದ್ದಾರೆ. ಸಿದ್ದರಾಮಯ್ಯ ಹಾಗೂ ನಿಮ್ಮ ತಂದೆಯವರಿಂದ ಶ್ಲೋಕ ಹೇಳಿಸಿ ನೋಡೋಣ ಅಂತ ಸವಾಲು ಹಾಕಿದ್ದಾರೆ. ರಾಜಣ್ಣ ಅವರು ಟೆಂಟ್ನಲ್ಲಿ ಇದ್ದಂತಹ ಗೊಂಬೆಗಳು ಅಂತ ಹೇಳೋದ್ರ ಮೂಲಕ ಹಿಂದೂ ಭಾವನೆಗಳ ಮೇಲೆ, ರಾಮ ಭಕ್ತರ ಮೇಲೆ ದೊಡ್ಡ ಆಘಾತದ ದಾಳಿಯನ್ನ ಮಾಡಿದ್ದಾರೆ. ರಾಮ ಭಕ್ತರು KN ರಾಜಣ್ಣ ಅವರ ಹೇಳಿಕೆಯನ್ನ ಕ್ಷಮಿಸೋದಿಲ್ಲ. ನೋಡಿ ವಾಸು, ಈಗ ನಮ್ಮ ಮಿನಿಸ್ಟರ್ಗಳು ಮಾತಾಡೋದು ಬೇರೆ ಬೇರೆ ತರದ ಹೇಳಿಕೆಗಳನ್ನು ನೀವು ಗಮನಿಸಿದ್ರೆ, ಉದಯನಿಧಿ ಸ್ಟಾಲಿನ್ ಹೇಳಿದ್ದಾಗಿರ್ಬೋದು, ಹೆಚ್ಚು ವಿಚಾರಗಳನ್ನು ತಿಳ್ಕೊಂಡಾಗ ಈ ತರದ ಆಲೋಚನೆ ಇರೋದಿಲ್ಲ ಅಂತ. ಅಟ್ಲೀಸ್ಟ್ ಬೇರೊಬ್ಬ ವ್ಯಕ್ತಿ ಏನ್ ನಂಬುತ್ತಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ಸೆನ್ಸಿಟಿವ್ ಆಗಿ ಮಾತಾಡೋದಕ್ಕೆ, ಸೆನ್ಸಿಬಲ್ ಆಗಿ ಈ ವಿಚಾರವನ್ನ ಯೋಚನೆ ಮಾಡಬಹುದಪ್ಪ ಅನ್ನೋ ಸ್ಪೇಸ್ ಬಗ್ಗೆ ಅವರಿಗೆ ಕಾಣುತ್ತೆ. ಅದನ್ನು ಅವರು ಮಾಡ್ತಾ ಇಲ್ಲ. ಅದಾದ ನಂತರದಲ್ಲಿ ನಿಮಗೆ ಕ್ರಾಂತಿ ಅನ್ನೋದಿದೆಯಲ್ಲ, ರೆವಲ್ಯೂಷನ್, ನಾನು ಹಿಂಗ್ ಮಾಡೋದ್ರಿಂದ ಏನೋ ಒಂದು ರೆವಲ್ಯೂಷನ್ ಆಗುತ್ತೆ. ಯಾಕೆಂದ್ರೆ ಈಗ ಸ್ಟಾಲಿನ್ ಗವರ್ಮೆಂಟ್ ನ ಬಗ್ಗೆ ದಲಿತ ಸಮುದಾಯದವರನ್ನ ಅರ್ಚಕರಾಗಿ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡುವಾಗ ಆಗಮಗಳು, ಶಾಸ್ತ್ರಗಳು, ಬೇರೆ ಬೇರೆ ತರದ ರಿಸ್ಟ್ರಿಕ್ಷನ್ಸ್ ಇದ್ದಿರಬಹುದು. ಆದ್ರೂ ಒಂದು ಸೊಸೈಟಿ ಅದನ್ನ ಯೋಚನೆ ಮಾಡ್ತು, ಯಾಕೆ ಹೀಗಾಗಬಾರ್ದು, ತಪ್ಪೇನಿಲ್ಲ, ಈ ರೀತಿ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಅದನ್ನ ಯಾರು ವಿರೋಧ ಮಾಡಲಿಲ್ಲ. ಆದ್ರೆ ನೀವು ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡಿದಾಗ ಒಪ್ಪೋದಿಲ್ಲ ಅನ್ನೋದಕ್ಕೆ ಒಂದು ಪಿಕ್ಚರ್ ನಮಗೆ ಸಿಕ್ಕಿಬಿಟ್ಟಿದೆ. ಇನ್ನು ಮಿಕ್ಕವ್ರು ಯಾರ್ಯಾರು ಬೆಂಬಲಿಸಬೇಕು ಅವರು ಬೆಂಬಲಿಸ್ತಾ ಇದ್ದಾರೆ. ಇನ್ನು ಈ ನಮ್ಮ ಕಾಂಗ್ರೆಸ್ ಮಿನಿಸ್ಟರ್ಸ್ಗಳು ಮಾತಾಡೋದು, ಪ್ರಿಯಾಂಕ ಖರ್ಗೆ ಅವರು ಶ್ಲೋಕ ಹೇಳಕ್ಕೆ ಬರಲ್ಲ ಅಂತ ಹೇಳೋದು, ಆಯ್ತಪ್ಪ, ನೀನ್ ಮಾಡಬಾರದೆಲ್ಲ ಮಾಡಿ ಶ್ಲೋಕ ಕರೆಕ್ಟ್ ಆಗಿ ಹೇಳಿದ್ರೆ ಆತನನ್ನ ತೀರಾ ಒಳ್ಳೆಯವನು, ಮರ್ಯಾದಾ ಪುರುಷೋತ್ತಮ ಅಂತ ನಂಬಿ ಬಿಡ್ತೀರಾ ನೀವು? ಆ ರೀತಿ ವೇದಿಕೆ ಹಾಕಿ ಕೊಟ್ಬಿಡ್ತೀರಾ ನೀವು? ಇಲ್ಲ ತಾನೆ, ನೀವು ವಿರೋಧ ಮಾಡ್ತಾನೆ ಇದ್ದೀರಿ. ಟೂರಿಂಗ್ ಟಾಕೀಸ್ ಗೊಂಬೆ ಅಂದ್ರಿ, ಇನ್ನೊಂದು ಮತ್ತೊಂದಂದ್ರಿ. ಈ ಗ್ರಾಮ ದೇವತೆಗಳು ಅಂತ ಇರ್ತಾವಲ್ವ ವಾಸು, ನೀವು ಆ ದೇವರ ಮೂರ್ತಿಗಳನ್ನ ಎಷ್ಟು ಚಾಕಚಕ್ಯತೆಯಿಂದ ಪಾಲಿಸ್ತಾರೆ, ಭಕ್ತಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ ನಿಮ್ಮದೇ ಕಮ್ಯುನಿಟಿನಲ್ಲಿ. ರಾಜಣ್ಣ ಅವರೇ, ನೀವು ಹೋಗಿ ಮಧುಗಿರಿ ಅಲ್ವಾ, ಈಗ ನಿಮ್ಮೂರು ಐಡಿಯಲ್ಲಿ ಮಧುಗಿರಿ ಸುತ್ತಮುತ್ತ ಅಲ್ವಾ, ಹೋಗಿ ಓಡಾಡ್ಕೊಂಡ್ ಬನ್ನಿ ನೀವು ದೇವಾಲಯಗಳನ್ನ. ಯಾವ ರೀತಿಯಾದ ಮೂರ್ತಿ ಇರುತ್ತೆ? ಪುಟ್ಟದೊಂದು ಕಲ್ಲಿರುತ್ತೆ, ಆ ಕಲ್ಲನ್ನೇ ನಮ್ಮ ಜೀವ ಅಂತ ಪ್ರತಿನಿಧಿಸ್ತಾರೆ, ಪೂಜಿಸ್ತಾರೆ, ಪ್ರೀತಿಸ್ತಾರೆ. ಅಲ್ಲಿ ನಿಮಗೆ ಒಂದು ಕಲ್ಲು, ಈ ತರದ ಒಂದು ಮೂರ್ತಿಯ ಕಲ್ಲು, ಹಾಗೆ ಯಾರಾದ್ರೂ ಯೋಚನೆ ಮಾಡ್ತಾರಾ? ಸೊ ಮಾತಾಡಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಮಾತಾಡಬೇಕು. ಮತ್ತೆ ಇವರೆಲ್ಲರೂ ಅಭಿಷೇಕ್ ಎಲ್ಲರೂ ಸಂವಿಧಾನದ ಬಗ್ಗೆ ಮಾತಾಡೋರು, ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡೋರು. ಅದೇ ಸಂವಿಧಾನ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಇರಬೇಕು. ಪ್ರತಿಯೊಬ್ಬರಿಗೂ ಕೂಡ ಅದೇ ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟಿದೆ. ಅದರ ಜೊತೆಗೆ ಇನ್ನೊಬ್ಬರ ಆಲೋಚನೆಗಳನ್ನ, ಇನ್ನೊಬ್ಬರ ನಂಬಿಕೆಗೆ ಘಾಸಿ ತರಬೇಡಿ ಅಂತ ಹೇಳಿದೆ. ನೀವು ಎಷ್ಟು ಘಾಸಿ ತರ್ತೀರಿ? ಯಾವತ್ತಿಂದ ಘಾಸಿ ತರ್ತಾ ಇದ್ದೀರಿ? ಇವತ್ತು ನೆನ್ನೆನ ಅದೇ ರಾಮನ ಮಂದಿರವನ್ನ ಮಾಡಬಾರ್ದು ಅಂತ ಹೇಳಿದವರು ನೀವೇ. ರಾಮ ಇದ್ದಾನ ಅಂತ ಪ್ರಶ್ನೆ ಮಾಡಿದ್ದು ನೀವೇ. ಆ ರಾಮ ಸೇತುವೆ ಇಲ್ಲ, ಅದೊಂದು ನೈಸರ್ಗಿಕ ಅಂತ ಹೇಳಿದ್ದು ನೀವೇ. ಅದನ್ನು ಒಡೆದಾಕೋದಕ್ಕೆ ಹೋಗಿದ್ದು ನೀವೇ. ಅದೇ ಜನಿವಾರ ಹಾಕೊಂಡು ನಾನು ಜನಿವಾರಧಾರಿ ಬ್ರಾಹ್ಮಣ ಅಂತ ಹೇಳೋದು ನೀವೇ. 4 ನಾಮ ಬಳ್ಕೊಂಡು ಹೋಗೋದು ನೀವೇ. ಏನು ಅಂತಾದ್ರೂ ಹೇಳಿ. ನಾವು ಮೊನ್ನೆಯಿಂದ ಮಾತಾಡ್ತಿದ್ವಿ ಅಭಿಷೇಕ್, ಈ ಕಾಂಗ್ರೆಸ್ನಲ್ಲಿ ಸಿದ್ಧಾಂತದ ದ್ವಂದ್ವ ಯಾವತ್ತಿಂದ ಪ್ರಾರಂಭ ಆಯಿತು ಅಂತ ಹೇಳ್ತಾ ಇದ್ವಿ. ನೆಹರುಗೆ ಒಂದು ಸಿದ್ಧಾಂತ ಇತ್ತು, ಅವ್ರದೇ ಆದ ಸಿದ್ಧಾಂತ, ಅದನ್ನು ಬಿಟ್ಟು ಅವ್ರು ಯಾವತ್ತೂ ಬರಲಿಲ್ಲ. ಅದೊಂದು ಸಿದ್ಧಾಂತ, ಕಟಿಬದ್ಧತೆ ಇತ್ತು. ಇಂದಿರಾ ಗಾಂಧಿ ಅವರಿಗೆ ಅವ್ರದೇ ಒಂದು ಸಿದ್ಧಾಂತ ಇತ್ತು, ಅವ್ರದ್ದು ಕಟಿಬದ್ಧತೆ ಇತ್ತು. ವೀರ್ ಸಾವರ್ಕರ್ ಅಂತ ಹೇಳಿದ್ದೆ ಅವರು, ಅವ್ರಿಗೊಂದು ಸಿದ್ಧಾಂತ ಇತ್ತು, ಅದಕ್ಕೆ ಅವರು ಒಪ್ಕೊಂಡಿದ್ರು. ಆದರೆ ಅದಾದ ಬಳಿಕ ಬಂದಂತ ಒಂದಷ್ಟು ಜನರಿಗೆ, ರಾಜೀವ್ ಗಾಂಧಿ ಆದಿಯಾಗಿ ಬಂದಂಥವರಿಗೆ ನಮ್ಮ ಯಾವ ಸಿದ್ಧಾಂತ ಅಂತಲೇ ಗೊತ್ತಿಲ್ಲ. ಅದು ಯಾಕೆ ಹೀಗಾಗ್ತಾ ಇದೆಯೋ ಅಂತ ಗೊತ್ತಿಲ್ಲ. ಸ್ಟಾಲಿನ್ ಅವರಂತೂ ಅಯ್ಯೋ ಹೇಳಲೇಬಾರ್ದವ್ರು, ಮಲೇರಿಯಾ ಅಂದ್ರು. ಇವತ್ತೊಂದು ಏನೋ ಬೇರೆ ಮಸೀದಿಯನ್ನ ಕೆಡವಿ, ಅಲ್ಲ ಮಸೀದಿಯನ್ನ ಕೆಡವಿ ದೇವಾಲಯ ನಿರ್ಮಾಣ ಮಾಡಿದ್ರು. ಮಸೀದಿನ ಹೇಗೆ ನಿರ್ಮಾಣ ಮಾಡಿದ್ರು? ಅಲ್ಲಲ್ಲ, ಈಗ ಇವ್ರು ಹೇಳ್ತಿರೋದು ಸಂವಿಧಾನ ಅಂತೆಲ್ಲ ಹೇಳ್ತಾರಲ್ವಾ, ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಜಡ್ಜ್ಮೆಂಟ್ ಅನ್ನ ನೀವು ಹೀಗೆ ಮಾತಾಡೋದಕ್ಕೆ ಸಾಧ್ಯನಾ? ಅಲ್ಟಿಮೇಟ್ಲಿ ಈ ಪಾಯಿಂಟ್ ಆನ್ಸರ್ ಮಾಡಬೇಕು. ಬಹಳ ಸಿಂಪಲ್. ಅದರ ಜೊತೆಗೆ ವಾಸು, ಈಗ ಇವರು ಈ ನಾಯಕರೆಲ್ಲ ಏನ್ ಮಾತಾಡ್ತಿದಾರಲ್ವಾ, ಇವರುಗಳು ಈಗ ರಾಮಲಿಂಗಾರೆಡ್ಡಿ ಅವರು ಏನ್ ನಮ್ಮ ಇಲಾಖೆ ಇದೆ, ನಮ್ಮ ಇಲಾಖೆ ಅಡಿಯಲ್ಲಿ ಬರುವಂತಹ ದೇವಾಲಯಗಳಲ್ಲಿ ಪೂಜೆ ಆಗಬೇಕು ಅಂತಂದ್ರು. ಅದಕ್ಕೊಂದು ದ್ವಂದ್ವ ಇತ್ತು. ಈಗ ಸಿದ್ದರಾಮಯ್ಯ ಅವರು ನನ್ನ ಹೆಸರಲ್ಲೂ ರಾಮ ಇದೆ, ನನ್ನ ಊರಲ್ಲಿರುವ ರಾಮ ಮಂದಿರಕ್ಕೆ ನಾನು ಹೋಗ್ತೀನಿ ಅಂದ್ರು. ಆ ಬಳಿಕ ಹೋಗಲ್ಲ ಅಂತ ಅಂದ್ರು, ನನಗೆ ಹೇಳೇ ಇಲ್ಲ ಅಂತ ಅಂದ್ರು.
ಹೀಗೆ ಮುಜರಾಯಿ ಇಲಾಖೆಗೆ ನೀವು ಅಗೈನ್ ಕನ್ಫ್ಯೂಷನ್ಗೆ ದೂಡಿ ನೀವು ಕನ್ಫ್ಯೂಷನ್ ಅಲ್ಲಿ ಇದ್ಕೊಂಡು ಹೈಕಮಾಂಡ್ ಏನ್ ಅಂದ್ಕೊಳ್ಳುತ್ತದೋ ಅಂತ ಕೋಪ ಮಾಡ್ಕೊಳ್ತದೆ ಅಂತ ಇಲ್ವೋ, ಅಥವಾ ಎಲೆಕ್ಷನ್ ಟೈಮಲ್ಲಿ ನಾನು ಒಂದು ಕಮ್ಯುನಿಟಿ ಪರವಾಗಿ ಅಂದ್ರೆ ಈಗ ನಾವು ಹಿಂದೂ ಪರ ಮಾತಾಡ್ಬಿಟ್ರೆ ನಾವು ಕಾಂಟ್ರಿಬ್ಯೂಟ್ ಮಾಡಿದೀವಿ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ನೀವು ಮಾಡಿದ್ದೆಲ್ಲ ಸರಿನಾ ಅಂತ ಪ್ರಶ್ನೆ ಮಾಡ್ತಾರೆ. ಇದು ಅಗೈನ್ ಅವರ ವೈಚಾರಿಕ ದಾರಿದ್ರ್ಯನೋ ಅಥವಾ ಆ ಯೋಚನೆ ಮಾಡೋದಕ್ಕೆ ಆಗದಿರುವಂತಹ ಒಂದು ಸ್ಥಿತಿಯನ್ನು ಸೂಚಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಪೊಲಿಟಿಕಲಿ ಅನ್ಸರ್ಟನ್ ಸರ್ಕಮ್ಸ್ಟೆನ್ಸ್ ಗಳಿದ್ದಾರೆ, ಏನು ಮಾಡೋದಕ್ಕಾಗೋದಿಲ್ಲ. ಅನುಕೂಲ ಸಿಂಧು ರಾಜಕಾರಣ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.